ಮಠದಲ್ಲಿ ಸಿದ್ಧಗಂಗಾ ಶ್ರೀಗಳಿಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಮಠದಲ್ಲಿ ಈಗ ಸಿದ್ಧಗಂಗಾ ಶ್ರೀಗಳಿಗೆ ವಿಶೇಷ ಚಿಕಿತ್ಸೆ ಮುಂದುವರೆದು ಶ್ರೀಗಳ ದರ್ಶನ ಪಡೆದ ಕಾಡು ಸಿದ್ದೇಶ್ವರ ಸ್ವಾಮೀಜಿಯವರು ಶ್ರೀಗಳಿಗೆ ಯಾವುದೇ ಸಮಸ್ಯೆ ಇಲ್ಲ, ಶ್ರೀಗಳ ಆರೋಗ್ಯ ಚಿಂತಾಜನಕವಾಗಿದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಕೂಡ ಆರೋಗ್ಯದ ಬಗ್ಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ತಿದ್ರೆ ಮಠದಲ್ಲಿ ಸಿದ್ಧಗಂಗಾ ಶ್ರೀಗಳಿಗೆ ಚಿಕಿತ್ಸೆ ಮುಂದುವರಿಸಲಾಗಿದೆ. ಶ್ರೀಗಳ ದರ್ಶನ ಪಡೆದಂಥ ಕಾಡು ಸಿದ್ದೇಶ್ವರ ಸ್ವಾಮೀಜಿ ಹೇಳಿದ್ರು, ಆರೋಗ್ಯದಲ್ಲಿ ಬಹಳಷ್ಟು ಸಮಸ್ಯೆ ಎದುರಾಗಿದೆ, ಶ್ರೀಗಳ ಆರೋಗ್ಯ ಚಿಂತಾಜನಕ ಆಗಿದೆ ಅನ್ನುವಂಥ ಹೇಳಿಕೆಯನ್ನು ಕಾಡು ಸಿದ್ದೇಶ್ವರ ಸ್ವಾಮೀಜಿ ನೀಡಿದ್ದಾರೆ. ಹಾಗಿದ್ರೆ ಶ್ರೀಗಳ ಆರೋಗ್ಯದಲ್ಲಿ ಏರುಪೇರಾಗಿದೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ವೈದ್ಯರು ಎಲ್ಲ ರೀತಿಯ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದರೆ ಮಠದಲ್ಲೇ ಸೂಕ್ತವಾದಂಥ ಚಿಕಿತ್ಸೆ ಶ್ರೀಗಳಿಗೆ ಮುಂದುವರಿಸಲಾಗಿದೆ. ಒಳ್ಳೆಯ ದಿನ ಶಿವನ ಪಾದ ಸೇರಬೇಕೆಂಬ ಸಂಕಲ್ಪ ಹೊಂದಿದ್ದಾರೆ. ಒಂದು ತಿಂಗಳಿಂದ ಒಂದೇ ಸ್ಥಿತಿಯಲ್ಲಿದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಕಾಡು ಸಿದ್ದೇಶ್ವರ ಶ್ರೀಗಳು ನೀಡಿದ್ದಾರೆ. ಶ್ರೀಗಳ ಆರೋಗ್ಯವನ್ನು ವಿಚಾರಿಸಿದ ನಂತರ, ದರ್ಶನ ಪಡೆದ ನಂತರ ವೈದ್ಯರು ಎಲ್ಲ ರೀತಿಯ ಪರಿಶೀಲನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಶ್ರೀಗಳ ಆರೋಗ್ಯ ಚಿಂತಾಜನಕ ಅನ್ನುವಂಥ ಹೇಳಿಕೆಯನ್ನು ಕಾಡು ಸಿದ್ದೇಶ್ವರ ಶ್ರೀಗಳು ಹೇಳಿದ್ದಾರೆ. ಪರಮ ಪೂಜ್ಯರ ನಮ್ಮ ನಾಡಿನ ನಡೆದಾಡುವ ದೇವರು ಶತಾಯುಷಿಗಳು, ಅವರ ಆರೋಗ್ಯ ಭಾಳ ಚಿಂತಾಜನಕವಾಗಿರ್ತಕ್ಕಂಥದ್ದು. ಭಗವಂತ ಆದಷ್ಟು ಒಳ್ಳೆಯ ರೀತಿಯಿಂದ ಆ ಭಗವಂತನ ಸೇವೆಯಲ್ಲಿ ಅವರು ಲೀನವಾಗಲಿ ಅಂತಕ್ಕಂಥ ಒಂದು ಸಂಕಲ್ಪದಲ್ಲಿ ನಾವಿದ್ದೀವಿ. ಎಲ್ಲ ರೀತಿಯ ವ್ಯವಸ್ಥೆಯನ್ನು ಡಾಕ್ಟ್ರು ಎಲ್ಲ ರೀತಿಯ ಪರಿಶೀಲನೆ ಮಾಡ್ತಾ ಇದ್ದಾರೆ, ಆರೋಗ್ಯ ಚಿಂತನೆಯಲ್ಲಿದ್ದಾರೆ. ಅವರ ಆರೋಗ್ಯ ಭಾಗ್ಯ ವಯಸ್ಸಿನ ಪ್ರಮಾಣದಲ್ಲಿರ್ತಕ್ಕಂಥದ್ದು. ಆ ಭಗವಂತನ ಕೃಪಾಶೀರ್ವಾದದಿಂದ ಒಳ್ಳೆಯ ದಿನ ಒಳ್ಳೆಯ ಸಮಯ ಅವರು ಶಿವನ ಪಾದ ಸೇರಲಿ ಅಂತಕ್ಕಂಥ ಸನ್ನಿವೇಶದ ಸಂಕಲ್ಪವನ್ನು ಗಮನಿಸಿದ್ದೀವಿ. ಯಥಾವತ ಇದ್ದಾರವರು, ಯಥಾ ರಾಜ ತಥಾ ಪ್ರಜಾ ಎಂಬುದಂತೆ ಒಂದು ತಿಂಗಳ ಏನು ನೋಡ್ತಾ ಇದ್ವಿ, ಇವತ್ತು ಅದೇ ಸ್ಥಿತಿಯಲ್ಲೇ ಇದ್ದಾರೆ. ಅವರ ಪರಿಸ್ಥಿತಿ ಭಗವಂತನಿಗೆ ಪ್ರೀತಿ. ಅವರು ಇಷ್ಟಲಿಂಗ ಪ್ರಾರ್ಥನೆಯನ್ನು ಮಾಡಿಕೊಂಡು ಅವರು ನಿರಂತರವಾಗಿರ್ತಕ್ಕಂಥ ಸೇವೆಯಲ್ಲಿರ್ತಕ್ಕಂಥವರು, ಭಗವಂತನ ಸಮಾಜದ ಎಲ್ಲ ರೀತಿಯ ಅಗ್ರಗಣ್ಯ ಸ್ಥಾನದಲ್ಲಿ ಸೇವೆ ಮಾಡಿರ್ತಕ್ಕಂಥವರು, ಒಳ್ಳೆಯ ಘನ ಪದವಿಯಲ್ಲಿ ಶಿವನ ಪಾದ ಸೇರಲಿ ಅಂತಕ್ಕಂಥದ್ದು ನಮ್ಮ ಸಂಕಲ್ಪ. ಪರಮ ಪೂಜ್ಯರ ನಮ್ಮ ನಾಡಿನ ನಡೆದಾಡುವ ದೇವರು ಶತಾಯುಷಿಗಳು, ಅವರ ಆರೋಗ್ಯ ಭಾಳ ಚಿಂತಾಜನಕವಾಗಿರ್ತಕ್ಕಂಥದ್ದು. ಭಗವಂತ ಆದಷ್ಟು ಒಳ್ಳೆಯ ರೀತಿಯಿಂದ ಆ ಭಗವಂತನ ಸೇವೆಯಲ್ಲಿ ಅವರು ಲೀನವಾಗಲಿ ಅಂತಕ್ಕಂಥ ಒಂದು ಸಂಕಲ್ಪದಲ್ಲಿ ನಾವಿದ್ದೀವಿ. ಎಲ್ಲ ರೀತಿಯ ವ್ಯವಸ್ಥೆಯನ್ನು ಡಾಕ್ಟ್ರು ಎಲ್ಲ ರೀತಿಯ ಪರಿಶೀಲನೆ ಮಾಡ್ತಾ ಇದ್ದಾರೆ, ಆರೋಗ್ಯ ಚಿಂತನೆಯಲ್ಲಿದ್ದಾರೆ. ಅವರ ಆರೋಗ್ಯ ಭಾಗ್ಯ ವಯಸ್ಸಿನ ಪ್ರಮಾಣದಲ್ಲಿರ್ತಕ್ಕಂಥದ್ದು. ಆ ಭಗವಂತನ ಕೃಪಾಶೀರ್ವಾದದಿಂದ ಒಳ್ಳೆಯ ದಿನ ಒಳ್ಳೆಯ ಸಮಯ ಅವರು ಶಿವನ ಪಾದ ಸೇರಲಿ ಅಂತಕ್ಕಂಥ ಸನ್ನಿವೇಶದ ಸಂಕಲ್ಪವನ್ನು ಗಮನಿಸಿದ್ದೀವಿ. ಯಥಾವತ ಇದ್ದಾರವರು, ಯಥಾ ರಾಜ ತಥಾ ಪ್ರಜಾ ಎಂಬುದಂತೆ ಒಂದು ತಿಂಗಳ ಏನು ನೋಡ್ತಾ ಇದ್ವಿ, ಇವತ್ತು ಅದೇ ಸ್ಥಿತಿಯಲ್ಲೇ ಇದ್ದಾರೆ. ಅವರ ಪರಿಸ್ಥಿತಿ ಭಗವಂತನಿಗೆ ಪ್ರೀತಿ. ಅವರು ಇಷ್ಟಲಿಂಗ ಪ್ರಾರ್ಥನೆಯನ್ನು ಮಾಡಿಕೊಂಡು ಅವರು ನಿರಂತರವಾಗಿರ್ತಕ್ಕಂಥ ಸೇವೆಯಲ್ಲಿರ್ತಕ್ಕಂಥವರು, ಭಗವಂತನ ಸಮಾಜದ ಎಲ್ಲ ರೀತಿಯ ಅಗ್ರಗಣ್ಯ ಸ್ಥಾನದಲ್ಲಿ ಸೇವೆ ಮಾಡಿರ್ತಕ್ಕಂಥವರು, ಒಳ್ಳೆಯ ಘನ ಪದವಿಯಲ್ಲಿ ಶಿವನ ಪಾದ ಸೇರಲಿ ಅಂತಕ್ಕಂಥದ್ದು ನಮ್ಮ ಸಂಕಲ್ಪ. ಇದು ಕಾಡು ಸಿದ್ದೇಶ್ವರ ಶ್ರೀಗಳು ಶ್ರೀಗಳ ಆರೋಗ್ಯದ ಬಗ್ಗೆ ಮಾಹಿತಿ ನೀಡಿರ್ತಕ್ಕಂಥದ್ದು. ಅವರು ಶ್ರೀಗಳ ದರ್ಶನವನ್ನು ಪಡ್ಕೊಂಡು ಶ್ರೀಗಳ ಆರೋಗ್ಯದ ಬಗ್ಗೆ ವಿಚಾರಿಸಿದ ನಂತರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶ್ರೀಗಳು ಇಚ್ಛಾಮರಣೆ ಅನ್ನೋದು ಹಿಂದೆ ಕೂಡ ಹೇಳಲಾಗಿತ್ತು. ಹಾಗಾಗಿ ಅವರ ಚಿಕಿತ್ಸೆ ಮುಂದುವರೆದಿದೆ, ಮಠದಲ್ಲೇ ವಿಶೇಷವಾದ ಚಿಕಿತ್ಸೆ ಮುಂದುವರೆದಿದೆ. ಆದರೆ ಆರೋಗ್ಯದಲ್ಲಿ ಚಿಂತಾಜನಕ ಇದೆ ಅನ್ನುವಂಥದ್ದು ಕೂಡ ಶ್ರೀಗಳು ಹೇಳ್ತಾರೆ. ಹಾಗಾಗಿ ಇವತ್ತು ಸಿದ್ಧಗಂಗಾ ಶ್ರೀಗಳು ನಡೆದಾಡೋದೇವರು ಅವರ ವಯಸ್ಸು ತೆಗೆದುಕೊಂಡ್ರೆ ಈಗ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಶಿವನ ಯಾವ ರೀತಿಯಾದಂಥ ಅವರು ಸೇವೆ ನಡೆಸಿದ್ರು, ಶಿವನ ಸೇವೆ ಮಾಡಿದ್ರು, ಅದೇ ದಿನಕ್ಕಾಗಿ ಒಳ್ಳೆಯ ದಿನಕ್ಕಾಗಿ ಶ್ರೀಗಳು ಕಾಯ್ತಾ ಇದ್ದಾರೆ, ಇಚ್ಛಾಮರಣೆ ಅನ್ನುವಂಥದ್ದು. ಹಾಗಾಗಿ ಎಲ್ಲ ಪ್ರಯತ್ನಗಳನ್ನು ಕೂಡ ನಡೆಸಲಾಗ್ತಾ ಇದೆ. ವಿಶೇಷ ವೈದ್ಯರ ತಂಡ ಕೂಡ ಚಿಕಿತ್ಸೆಯನ್ನು ಮುಂದುವರಿಸಿದೆ. ಶ್ರೀಗಳಿಗೆ ಚಿಕಿತ್ಸೆಯಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಮಠದಲ್ಲಿ ಶ್ರೀಗಳಿಗೆ ವಿಶೇಷ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಡಾಕ್ಟರ್ ಸಲಹೆ ಅಲ್ಲ, ಅವ್ರ ಇಚ್ಛಾಮರಣಿಗಳು ಅನ್ನುವಂಥದ್ದು. ಹಾಗಾಗಿ ಒಂದು ಒಳ್ಳೆಯ ದಿನಕ್ಕಾಗಿ ಶ್ರೀಗಳು ಕಾಯ್ತಾ ಇದ್ದಾರೆ. ಆ ಮೂಲಕ ಶ್ರೀಗಳು ಆರೋಗ್ಯ, ಮತ್ತೊಂದು ಕಡೆ ಚಿಕಿತ್ಸೆ ಎಲ್ಲವೂ ಕೂಡ ಸರಿಯಾಗಿ ನಡೀತಾ ಇದೆ. ಆದರೆ ಆರೋಗ್ಯ ಚಿಂತಾಜನಕ ಅನ್ನುವಂಥ ಹೇಳಿಕೆಯನ್ನ ಕಾಡು ಸಿದ್ದ ಶ್ರೀಗಳು ನೀಡಿದ್ದಾರೆ. ಪರಮ ಪೂಜ್ಯರ ನಮ್ಮ ನಾಡಿನ ನಡೆದಾಡುವ ದೇವರು ಶತಾಯುಷಿಗಳು, ಅವರ ಆರೋಗ್ಯ ಭಾಳ ಚಿಂತಾಜನಕವಾಗಿರ್ತಕ್ಕಂಥದ್ದು. ಭಗವಂತ ಆದಷ್ಟು ಒಳ್ಳೆಯ ರೀತಿಯಿಂದ
ಆ ಭಗವಂತನ ಸೇವೆಯಲ್ಲಿ ಅವರು ಲೀನವಾಗಲಿ ಅಂತಕ್ಕಂಥ ಒಂದು ಸಂಕಲ್ಪದಲ್ಲಿ ನಾವಿದ್ದೀವಿ. ಎಲ್ಲ ರೀತಿಯ ವ್ಯವಸ್ಥೆಯನ್ನು ಡಾಕ್ಟ್ರು ಎಲ್ಲ ರೀತಿಯ ಪರಿಶೀಲನೆ ಮಾಡ್ತಾ ಇದ್ದಾರೆ, ಆರೋಗ್ಯ ಚಿಂತನೆಯಲ್ಲಿದ್ದಾರೆ. ಅವರ ಆರೋಗ್ಯ ಭಾಗ್ಯ ವಯಸ್ಸಿನ ಪ್ರಮಾಣದಲ್ಲಿರ್ತಕ್ಕಂಥದ್ದು. ಆ ಭಗವಂತನ ಕೃಪಾಶೀರ್ವಾದದಿಂದ ಒಳ್ಳೆಯ ದಿನ ಒಳ್ಳೆಯ ಸಮಯ ಅವರು ಶಿವನ ಪಾದ ಸೇರಲಿ ಅಂತಕ್ಕಂಥ ಸನ್ನಿವೇಶದ. ಸೊ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ವಿಠಲ್. ಹಾಗಿದ್ರೆ ಶ್ರೀಗಳ ಆರೋಗ್ಯ ಮತ್ತು ವೈದ್ಯರ ಚಿಕಿತ್ಸೆ ಮುಂದುವರೆದಿರುವಂಥದ್ದು, ಹಾಗಿದ್ರೆ ಅಲ್ಲಿಯ ಭಕ್ತರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿದ್ದಾರೆ. ಸೊ ಈಗಿನ ಅಪ್ಡೇಟ್ಸ್ ಏನು? ಸರ್, ಏನು ಇವತ್ತು ನಿನ್ನೆ ಮಧ್ಯಾಹ್ನ ಶ್ರೀಗಳನ್ನ 3:50 ಸಿದ್ಧಗಂಗಾ ಮಠಕ್ಕೆ ಶಿಫ್ಟ್ ಮಾಡಿದ್ರು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲಾ ಭಕ್ತಾದಿಗಳು ಕೂಡ ಶ್ರೀಗಳನ್ನ ನೋಡಲೇಬೇಕು ಅಂತ ಹೇಳಿ ಬೆಳಿಗ್ಗೆಯಿಂದನೂ ಕೂಡ ಒಂದು ಮಠದಲ್ಲಿ ಜಮಾಯಿಸಿರ್ತಕ್ಕಂಥದ್ದು. ಏನೋ ಇವತ್ತು ಶ್ರೀಗಳಿಗೆ ಹಲವಾರು ರೀತಿಯ VIP ಕೂಡ ಬಂದು ಅವರ ಒಂದು ಆರೋಗ್ಯ ವಿಚಾರಿಸಿ ಅವರ ಆಶೀರ್ವಾದ ಪಡೆದು ಹೇಳ್ತಕ್ಕಂಥದ್ದು. ಏನು ಇವತ್ತು ನೊಣವಿನಕೆರೆ ಮಠದ ಕರಿವೃಷಭ ಕೇಂದ್ರ ಸ್ವಾಮೀಜಿ ಅವರು ಕೂಡ ಇವತ್ತು ಬಂದು ಶ್ರೀಗಳನ್ನ ಭೇಟಿ ಮಾಡಿ ಅವರು ಒಂದು ಹೇಳಿಕೆ ಕೊಟ್ಟಿರೋದು. ಅವರು ಭಗವಂತನ ಸೇವೆಯಲ್ಲಿ ತುಂಬಾ ಪಾತ್ರರಾಗಿದ್ದರು. ಅಂತವ್ರಿಗೆ ಆದಷ್ಟು ಬೇಗ ಚೇತರಿಕೆ ಒಳಲಿ ಅವರು ಏನು ಈ ಉತ್ತರಾಯಣ ಒಂದು ಈ ಕಾಲಕ್ಕೋಸ್ಕರ ಕಾಯ್ತಾ ಇದ್ರು. ಭಗವಂತನ ಇಚ್ಛೆ ಹೇಗಾಗುತ್ತೋ ಹಾಗೆ ಒಂದು ನಡೆದೋಗ್ಲಿ ಅಂತ ಹೇಳಿ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು. ಮತ್ತೊಂದು ಕಡೆ ಏನು ಮಠದ ಮಕ್ಕಳು ಶ್ರೀಗಳನ್ನ ಭೇಟಿ ಮಾಡ್ಲೇಬೇಕು ಅಂತ ಹೇಳಿ ಬೆಳಿಗ್ಗೆಯಿಂದನೂ ಕೂಡ ಒಂದು ಕಿರಿ ಸ್ವಾಮೀಜಿ ಅವರ ಬೆಂಬಲ ಬಿದ್ದಿರತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಕಿರಿಯ ಸ್ವಾಮೀಜಿಗಳು ಕೂಡ ಏನು ಅವರು ಈ ಮಕ್ಕಳು ವಿಚಾರ ಇದ್ದಂಗೆ ಅವರು ಕೂಡ ಎಲ್ಲೋ ಒಂದು ರೀತಿಯ ಒಂದು ಭಾವುಕರಾದ್ರು. ಒಟ್ಟಾರೆ ಏನು ಇವತ್ತು ಪೂರ್ತಿ ಬೆಳಿಗ್ಗೆಯಿಂದ ಏನು ಬೆಳವಣಿಗೆಗಳು ನಡೀತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ಶ್ರೀಗಳು ಆದಷ್ಟು ಬೇಗ ಗುಣಮುಖರಾಗ್ಲಿ, ಮತ್ತೆ ಎಲ್ರಿಗೂ ಒಂದು ಆಶೀರ್ವಾದ ಕೊಡ್ಲಿ, ಒಂದು ದರ್ಶನ ಕೊಡ್ಲಿ ಎಂಬುದು ಓವರ್ ಭಕ್ತರ ಒಂದು ಆಸೆ ಆಗಿದೆ ಸರ್. ಎಸ್ ವಿಠಲ್, ಧನ್ಯವಾದ. ನಮ್ಮ ತುಮಕೂರು ಪ್ರತಿನಿಧಿ ಹೆಚ್ಚಿನ ಮಾಹಿತಿನ ಕೊಡ್ತಾ ಇದ್ರು, ಅಪ್ಡೇಟ್ ಕೊಡ್ತಾ ಇದ್ರು. ಈಗಾಗಲೇ ಶ್ರೀಗಳನ್ನ ಮಠದಲ್ಲೇನೆ ಚಿಕಿತ್ಸೆ ಮುಂದುವರಿಸಲಾಗಿದೆ. ಮತ್ತೊಂದು ಕಡೆ ವಿವಿಧ ಸ್ವಾಮೀಜಿಗಳು ಮತ್ತೆ ಗಣ್ಯರು ಕೂಡ ಶ್ರೀಗಳನ್ನ ಕಂಡು ಆರೋಗ್ಯದ ವಿಚಾರಣೆ ವಿಚಾರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದ್ರ ಮಧ್ಯೆ ನವಣಿನಕೆರೆ ಏನು ಕಾಡಸಿದ್ದ ಶ್ರೀಗಳು ಹೇಳಿರ್ತಕ್ಕಂಥದ್ದು, ಆ ಶ್ರೀಗಳು ಏನಿದ್ದಾರೆ ನಡೆದಾಳು ದೇವರು, ಅವರು ಇಚ್ಛಾಮರಣಿಗಳು. ಸೊ ಹಾಗಾಗಿ ಒಂದು ಒಳ್ಳೆಯ ದಿನಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ. ಸೊ ಆ ದಿನ ಅವರು ತಮ್ಮ ಇಚ್ಛಾ ಮರಣಕ್ಕೆ ಅವರು ರೆಡಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅವರು ಇಡೀ ಭಕ್ತ ಸಮೂಹಕ್ಕೆ ತಮ್ಮದೇ ಆದಂಥ ಒಂದು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಅನ್ನದಾಸೋಹ, ಅಕ್ಷರ ದಾಸೋಹ, ಜ್ಞಾನದಾಸೋಹ ಎಲ್ಲವೂ ಕೂಡ ಮಾಡಿರ್ತಕ್ಕಂಥ ಶ್ರೀಗಳು. ಸೊ ಒಳ್ಳೆಯ ದಿನಕ್ಕಾಗಿ ಕಾಯ್ತಾ ಇದ್ದಾರೆ ಅನ್ನೋಂಥ ಹೇಳಿಕೆ ಇದೆ. ಸೊ ಇದ್ರ ಮಧ್ಯೆನೂ ಮಠದಲ್ಲೇ ಬಹಳ ವಿಶೇಷವಾದಂಥ ವೈದ್ಯರ ತಂಡ ಚಿಕಿತ್ಸೆಯನ್ನು ಮುಂದುವರಿಸಿದೆ. ಸೊ ಇದ್ರ ಮಧ್ಯೆ ಕೂಡ ಒಂದು ನಿಗಾ ಕೂಡ ವಹಿಸಲಾಗಿದೆ. ಪ್ರತಿಯೊಂದು ಬೆಳವಣಿಗೆಗಳ ಬಗ್ಗೆ ನಮ್ಮ ಪ್ರತಿನಿಧಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಸೊ ಮತ್ತಷ್ಟು ಅಪ್ಡೇಟನ್ನು ಕೊಡ್ತೀನಿ, ಅದಕ್ಕೆ ಮೊದಲೊಂದು ಬ್ರೇಕ್.